ನಮಸ್ಕಾರ. ನನ್ನ ನನ್ನ ಹೆಸರು ಸೂರಜ್ ಅಂತ. ನಾನು ಇರೋದು ಭದ್ರಾವತಿನಲ್ಲಿ. ನಾನು ವೃತ್ತಿಯಲ್ಲಿ ಪೌರೋಹಿತ್ಯ ಮಾಡ್ತೀನಿ. ಹಾಗೆ ಗಣಪತಿ ದೇವಸ್ಥಾನದ ಅರ್ಚಕ ನಾನು. ನನಗೆ ಗುರುನಾಥರ ಬಗ್ಗೆ ಯಾವ್ದ್ಯಾವ್ದು ರೀತಿಯಲ್ಲಿ ಮೊದಲು ನನಗೇನು ಗೊತ್ತಿರ್ಲಿಲ್ಲ ಅವ್ರ ಬಗ್ಗೆ. ಆದ್ರೆ ತಾನಾಗೆ ಕೆಲವೊಂದು ವಿಚಾರಗಳನ್ನ ಅವ್ರ ಬಗ್ಗೆ ತಿಳ್ಕೊಳ್ತಾ ಒಂದು ಏನೋ ಒಂದು ಅವ್ರ ಬಗ್ಗೆ ಒಂದು ಒಳ್ಳೆ ರೀತಿನಲ್ಲಿ ನನಗೆ ಒಂದು ಯಾವ ರೀತಿನಲ್ಲಿ ಅಂತಂದ್ರೆ ಒಬ್ರು ಮಾರ್ಗದರ್ಶಕರು ನಮಗ್ ಬೇಕಿತ್ತು ಒಬ್ರು. ಅದು ನಮ್ಗೆ ಗುರುನಾಥರು ಅವರ ಒಂದು ಏನು ಕತೆಗಳನ್ನಾಗ್ಲಿ ಅದನ್ನೆಲ್ಲ ಕೇಳಿದಾಗ ನಮಗೆ ತುಂಬಾ ಒಂದು ಮನಸ್ಸಿಗೆ ತುಂಬಾ ಹಿತ ಆಗ್ತಾ ಇದ್ದಿದ್ದು ಗುರುನಾಥರನ್ನ ನಾವು ನೋಡ್ಲಿಲ್ಲ ಆದ್ರೂ ಕೂಡ ಅವರ ಒಂದು ಅನುಯಾಯಿಗಳಾಗ್ಬೇಕು ಅನ್ನೋದು ನಮಗೆ ತಾನಾಗೆ ಮನಸ್ಸಿಗೆ ಬರ್ತಾ ಹೋಗ್ತು. ಆಗ ಗುರುಗಳ ಅನುಗ್ರಹ ನಮಗೆ ತುಂಬಾ ಸತಿ ಆಯ್ತು. ಗುರುನಾಥರು ಸಕ್ರೆಪಟ್ಟಣಕ್ಕೆ ಕರ್ಸ್ಕೊಳ್ಳೋ ರೀತಿನಲ್ಲಿ ತುಂಬಾ ಜನರಿಂದ ನನಗೆ ಆಹ್ವಾನ ಬಂತು. ಆದ್ರೂ ಕೂಡ ಹೋಗಕ್ ಸಾಧ್ಯ ಆಗ್ಲಿಲ್ಲ. ಕಡೆಯದಾಗಿ ಒಂದ್ ದಿವಸ 2010 ಅನ್ಸುತ್ತೆ, ನನಗೆ ನಾನು ನಮ್ಮ ಅಜ್ಜಿ ಇದ್ರಿ ಮನೆಯಲ್ಲಿ. ನಮ್ಮ ಅಜ್ಜಿ ನಾನು ಇದ್ದಾಗ ಗುರುಗಳು ಹೀಗೆ ಕಾಲ ಆದ್ರು ಅನ್ನೋ ಒಂದು ವಿಚಾರ ಬಂದ್ಬಿಡ್ತು. ಕಾಲ ಆದ್ರು ಅನ್ನೋ ವಿಚಾರ ಬಂದಾಗ ತುಂಬಾ ಮನಸ್ಸಿಗೆ ನೋವಾಯ್ತು. ಗುರುಗಳು ಈ ತರ ನಮ್ಮಿಂದ ದೂರ ಆಗ್ಬಿಟ್ರಲ್ಲ, ನಮ್ಮಿಂದ ತುಂಬಾ ಇದಾಗ್ಬಿಟ್ರು, ನಾವು ಅವ್ರು ನೋಡಕ್ಕೂ ಸಾಧ್ಯ ಆಗ್ಲಿಲ್ವಲ್ಲ ಅನ್ನೋದು ಮನಸ್ಸಿಗೆ ತುಂಬಾ ಕಾಡಕ್ ಶುರು ಮಾಡ್ಬಿಡ್ತು. ಆಗ ಗುರುಗಳೇ ಏನು ಗುರುಗಳೇ, ನಮ್ಗೆ ಒಂದು ಅನುಗ್ರಹ, ಒಂದು ನಿಮ್ಮಿಂದ ಒಂದು ಆಶೀರ್ವಾದ ಪಡೆಯುವಂತ ಯೋಗ ಕೂಡ ನಮಗೆ ಸಿಗ್ಲಿಲ್ವಲ್ಲ ಗುರುಗಳೇ ಅನ್ನೋವಂತ ಒಂದು ಮನ್ಸಿಗೆ ತುಂಬಾ ಒಂಥರ ನೋವು. ಅಂದ್ರೆ ಯಾರತ್ರನು ಕೂಡ ಆ ನೋವನ್ನ ಹೇಳ್ಕೊಳಕ್ ಸಾಧ್ಯವೇ ಆಗ್ಲಿಲ್ಲ. ಅಷ್ಟು ನೋವು ನಮ್ ಮನ್ಸಲ್ಲಿ ಕಾಡಕ್ ಶುರು ಆಗ್ಬಿಡ್ತು. ನಮ್ಮ ಅಜ್ಜಿ ಹತ್ರ ನಾನು ಹೇಳ್ದೆ, ಏನಮ್ಮ ಗುರುಗಳು ಈ ತರ ನಮ್ಮಿಂದ ದೂರ ಆಗ್ಬಿಟ್ರು, ಏನೋ ಗುರುಗಳನ್ನ ನಾವೇನ್ ಯಾವ ಪಾಪ ಮಾಡಿದೀವಿ ಏನೋ ಗೊತ್ತಿಲ್ಲ, ಗುರುನಾಥರನ್ನ ನಾವು ನೋಡಕ್ಕೂ ಆಗ್ಲಿಲ್ಲ, ಅವರಿಂದ ಒಂದು ಆಶೀರ್ವಾದ ಪಡೆಯಕ್ ಆಗ್ಲಿಲ್ಲ, ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡ್ಬೇಕಾಗಿತ್ತು, ಅದು ಕೂಡ ನಮ್ಗೆ ಒಂದ್ ಸಾಧ್ಯ ಆಗ್ಲಿಲ್ಲ, ಇನ್ನೆಷ್ಟು ಪರಮ ಪಾಪಿಗಳಿರ್ಬೇಕು ನಾವು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಹಾಗ ಅನ್ಕೊಂಡು ಗುರುನಾಥರ ಅನುಗ್ರಹ ಎಷ್ಟು ಒಂದು ಅವ್ರಿಗೆ ಎಲ್ಲವೂ ಕೂಡ ತಿಳಿತದೆ, ಯಾವುದು ಕೂಡ ಅವರಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ನಾವು ಮಾಡುವಂತ ಪ್ರತಿಯೊಂದು ತಪ್ಪುಗಳಿರ್ಬೋದು ಅಥವಾ ನಾವು ಮಾಡುವಂತ ಯಾವುದೇ ಒಂದು ಕೆಟ್ಟ ಕೆಲಸ ಒಳ್ಳೆ ಕೆಲಸ ಎಲ್ಲದೂ ಗುರುನಾಥರಿಗೆ ತಿಳಿತದೆ. ಹಾಗೆ ಅವತ್ತು ಗುರುನಾಥರಿಗೆ ರಾತ್ರಿ ಗುರುಗಳು ಫೋಟೋ ಮುಂದೆ ನಿಂತ್ಕೊಂಡು, ಗುರುಗಳೇ ನಮ್ಮ ಹತ್ರ ಯಾವಾಗ್ಲೂ ಸದಾಕಾಲ ನಮ್ ಜೊತೆಗೇ ಇರಿ ಗುರುಗಳೇ ಅಂತ ಅನ್ಕೊಂಡು ಒಂದು ಪ್ರಾರ್ಥನೆ ಮಾಡಿ ಮಲ್ಕೊಂಡಿದ್ದೀನಿ. ಬೆಳಗಿನ ಜಾವ ನಾನು 5 ಗಂಟೆಗೆ ಶಿವಮೊಗ್ಗಕ್ಕೆ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ಹೋಗ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ 3:55ರಿಂದ ಹತ್ತತ್ರ 3:55ಕ್ಕೆ ಅಲಾರಾಮ್ ಇಟ್ಕೊಂಡಿದ್ದೀನಿ ನಾನು. ಬೆಳಗಿನ ಜಾವ ಗುರುನಾಥರ ಜೊತೆ ಕನ್ಸು. ನನಗೆ ಕನ್ಸಲ್ಲಿ ಗುರುಗಳು ಏನು ಮಾತಿಲ್ಲ ಏನಿಲ್ಲ, ಗುರುಗಳು ಚೇರ್ ಮೇಲೆ ಕುತ್ಕೊಂಡಿದ್ದಾರೆ, ನಾನು ಅವ್ರ ಕಾಲ್ನ ಒತ್ತಾ ಕುತ್ಕೊಂಡಿದ್ದೀನಿ ಕಾಲ್ ಕೆಳಗಡೆ. ಇನ್ನೇನ್ 3:55ಕ್ಕೆ ಸಮೀಪ ಬಂದಾಗ ಒಂದೇ ಮಾತು ಗುರುಗಳಂದಿದ್ದು, ನಿನಗೆ ನನ್ನ ಪಾದ ಮುಟ್ಟು ನಮಸ್ಕಾರ ಮಾಡ್ಬೇಕು ಅನ್ನೋ ಆಸೆ ಇತ್ತಲ್ಲಪ್ಪ, ತೀರಿಸ್ಕೊ ಅಂದ್ರು. ಪಾದ ಮುಟ್ಟು ನಮಸ್ಕಾರ ಮಾಡ್ಕೊಂಡು ಕಣ್ಣಿಗೆ ಒತ್ಕೊಂಡಿದ್ದೀನಿ. ಅವಾಗ ತಕ್ಷಣಕ್ಕೆ ಅಲಾರಾಮ್ ಮಾಡಿದ್ದು, ನನ್ಗೆ ಎಚ್ಚರ ಆಯ್ತು. ಇದು ಮೊದಲನೇದಾಗಿ ನನ್ನ ಜೀವನದಲ್ಲಿ ನಡೆದಿರುವಂತಹ ಗುರುನಾಥರು ನಡೆಸಿರುವಂತಹ ಒಂದು ಪವಾಡ ಅನ್ನೋದಕ್ಕಿಂತ ಅವ್ರ ಆಶೀರ್ವಾದ ನಮ್ಮ ಮೇಲೆ ಆಗ್ಬೇಕಾಗಿತ್ತೇನೋ, ಅದೊಂದು ಗುರುನಾಥರ ಒಂದು ಆಶೀರ್ವಾದದಿಂದ ನಮ್ಗೆ ಅದು ಸಾಕಾರ ಆಯ್ತು ಅಂತ ಹೇಳ್ಬೋದು. ಇದು ನನ್ನ ಜೀವನದಲ್ಲಿ ಪ್ರತ್ಯೇಕವಾಗಿ ನಡೆದಿರುವಂತ ಘಟನೆ ಅಂತ. ಆಮೇಲೆ 2ನೇ ಸತಿ ಇನ್ನೊಂದೇನಂತಂದ್ರೆ, ನಾವು ಈ ಗುರುಗಳ ಬಗ್ಗೆ ಇಲ್ಲೊಬ್ರು ನಮ್ಮ ರಿಲೇಷನ್, ಅಂದ್ರೆ ನಮ್ಮ ಎದುರುಗಡೆ ಮನೆಯವ್ರಿಗೆ ಒಬ್ಬ ಹುಡುಗನಿಗೆ ತುಂಬಾ ಒಂದ್ ಸಂಕಷ್ಟ ಬಂದಿತ್ತು. ಅಂತಂದ್ರೆ ಯಾವ್ದೋ ಒಂದು ವಿಚಾರದಲ್ಲಿ ಯಾರೋ ಮಾಡಿದ ತಪ್ಪಿಗೆ ಇವನು ಪಾಪ ಕೋರ್ಟ್ ಪೊಲೀಸ್ ಕೇಸ್ ಎಲ್ಲ ಆಗಿ ಸಮಸ್ಯೆಗಳಾಗಿ ಎಲ್ಲದೂ ಆಗಿತ್ತು. ಆ ಗುರುನಾಥರ ಅನುಗ್ರಹ ಏನೋ ಗೊತ್ತಿಲ್ಲ, ಅವನು ನನಗ್ ಸಿಕ್ಕಾಗ ಹಿಂಗಂದ, ಅಣ್ಣ ಯಾರೋ ಒಬ್ರು ನನ್ ಮೇಲೆ ಕೇಸ್ ಮಾಡ್ಬಿಟ್ಟಿದ್ದಾರೆ, ಈ ತರ ಆಗ್ಬಿಟ್ಟಿದೆ, ಮೊಬೈಲ್ ಕಳ್ತನ ನಾನ್ ಮಾಡಿದೀನಿ ಅಂತ ಹೇಳಿ ಈ ತರ ಸಮಸ್ಯೆ ಮಾಡ್ಬಿಟ್ಟಿದಾರೆ ಅಣ್ಣ, ನಾನ್ ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲೇನಾದ್ರು ಆದ್ರೆ ಅಷ್ಟು ದುಡ್ಡು ದಂಡ ನಾನೇ ಕಟ್ಬೇಕಾಗುತ್ತೆ ಅಂತ. ಅದಕ್ಕೆ ಅಂದೆ, ನೋಡಪ್ಪ ಯಾಕೆ ತಲೆ ಕಟ್ಸ್ಕೊಂತೀಯ, ಹೋಗು, ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಗುರುನಾಥರ ಫೋಟೋ ಇದೆ, ಹೋಗ ಗುರುಗಳ ಮುಂದೆ ಕುತ್ಕೊಂಡು ನಿನ್ ಕಷ್ಟ ಹೇಳ್ಕೊ, ನಿನ್ನಲ್ಲಿ ನ್ಯಾಯ ಇತ್ತು ಅಂತಂದ್ರೆ ಗುರುಗಳು ನಿನ್ನ ಕಾಪಾಡ್ತಾರೆ, ಹೋಗು. ಆಗ ಅವನು ಹೋಗಿ ಅಲ್ಲಿ ಕೇಳ್ಕೊಂಡು ಗುರುಗಳು ಪ್ರಾರ್ಥನೆ ಮಾಡ್ಕೊಂಡು ಹೋದ. ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ, ಇನ್ನೇನು ಆಯ್ತು, ಎಲ್ಲ ಇವನೇ ದುಡ್ಡು ಕೊಡ್ಬೇಕು ಅಂತಾನು ಆಯ್ತು, ಎಲ್ಲದೂ ಆಯ್ತು.
ಕಡೆ ಕ್ಷಣದಲ್ಲಿ ಆ ಕದ್ದಿರೋಂತ ಹುಡುಗ ತಾನಾಗೆ ಬಂದು ಒಪ್ಕೊಂಡಿಲ್ಲ, ನಾನೇ ಕದ್ದಿರೋದು, ನಾನೇ ಅದನ್ನ ಕೊಡ್ತೀನಿ ಅಂತ ಹೇಳಿ ಅವನು ಅದನ್ನ ಪೂರ್ತಿ ಅಮೌಂಟ್ ಏನ್ ಸೆಟ್ಲ್ಮೆಂಟ್ ಮಾಡಿ ಇವನ್ ಮೇಲೆ ಬಂದಿರೋಂತ ಯಾವ ಆಪಾದನೆ ಕೂಡ ಅವನಿಗೆ ಇದಾಗ್ಲಿಲ್ಲ. ಎಲ್ಲದೂ ಕೂಡ ಅಲ್ಲಿಗಲ್ಲಿಗೆ ಎಲ್ಲದನ್ನು ಗುರುನಾಥರು ಅಲ್ಲಿಗಲ್ಲಿಗೆ ಅದನ್ನ ಸಮಾಪ್ತಿ ಮಾಡ್ಬಿಟ್ರು. ಅದು ಎರಡನೇದಾಗಿ ನಡೆದಿರೋಂಥದ್ದು. ಹೀಗೆ ಅವರು ನಮ್ ಜೀವನದಲ್ಲಿ ನಡೆಸಿರುವಂತದ್ದು ನಾನಾ ವಿಧವಾಗಿ, ಅಂದ್ರೆ ಅವರ ಅನುಯಾಯಿಗಳಾಗ್ಬಿಟ್ಟಿದೆ ನಾವು. ಅವರ ಒಂದು ಗುರುನಾಥರ ಸನ್ನಿಧಿಯಲ್ಲಿ ಪುಸ್ತಕ ಓದ್ದಾಗಿರ್ಬೋದು, ಅಂತರಂಗ ಜ್ಯೋತಿ ಪುಸ್ತಕ ಓದ್ದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಜೀವನಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಕೂಡ ಅವ್ರ ಪಾಠಗಳ ಮುಖೇನವಾಗಿ ಅದರಲ್ಲಿ ನಮಗೆ ಒಂದು ಕೊಟ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಒಂದು ಉದ್ದೇಶವಾಗಿ ಅಂತಲ್ಲ, ಯಾರಿಗೋ ಹೇಳೋದು ಅದು ನಮಗೆ ಪಾಠವಾಗಿ ಅಲ್ಲಿ ಕಾಣಿಸ್ತಾ ಇರ್ತದೆ. ಅದನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ಗುರುನಾಥರ ಆಶೀರ್ವಾದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಿಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟೇ ಸರ್ ನನ್ನ ಜೀವನದಲ್ಲಿ ನಡೆದಿರುವಂತದ್ದು. ಹಾಗೆ ಕೆಲವೊಂದು ಘಟನೆಗಳು ನಡೆದಿರುವಂತದ್ದು ಯಾವ್ದು ಕೂಡ ಅದು ದಿನನಿತ್ಯದ ಜೀವನದಲ್ಲಿ ನಡೀತಾನೆ ಇರ್ತದೆ. ಸಕ್ರೆಪಟ್ಟಣಕ್ಕೆ ಹೋದಾಗ ಮೊನ್ನೆ ಇನ್ನೊಂದು ಇನ್ಸಿಡೆಂಟ್ ಏನಂತಂದ್ರೆ, ಇದ್ದಕ್ಕಿದ್ದಂಗೆ ಸಕ್ರೆಪಟ್ಟಣಕ್ಕೆ ಹೋದ್ವಿ ನಾವು. ಅಚಾನಕ್ಕಾಗಿ ಗುರುನಾಥರು ನಮಗೆ ಸಕ್ರೆಪಟ್ಟಣಕ್ಕೆ ಕರೆಸ್ಕೊಂಡಿದ್ರು. ಮೊನ್ನೆ ಇವಾಗ ಒಂದು ಮೂರ್ ನಾಲ್ಕು ತಿಂಗಳ ಹಿಂದೆ ಇದ್ದಕ್ಕಿದ್ದಂಗೆ ಹೋಗಿದ್ ನಾವು. ನಾನು ನನ್ನ ಫ್ರೆಂಡ್ಸ್ ಎಲ್ಲೋ ಒಂದ್ ಕಡೆ ಮೂಡಿಗೆರೆ ಹತ್ರ ಕಾರ್ಯಕ್ರಮಕ್ಕೆ ಅಂತ ಹೋಗ್ತಾ ಇದ್ದವರು ಚಿಕ್ಕಮಂಗ್ಳೂರಿಗೆ ತರೀಕೆರೆ ಮುಖಾಂತರವಾಗಿ ಹೋಗ್ಬೇಕು ಅಂತ ಅನ್ಕೊಂಡವ್ರು ಏನ್ ಮಾತಾಡ್ತಾ ಗುರುನಾಥರ ಬಗ್ಗೆ ಮಾತಾಡ್ತಾ ಹಾಗೆ ಯಾವಾಗ ನಾವು ಕಡೂರ್ ಹತ್ತತ್ರ ಹೋಗಿದೀವಿ ಅಂತಾನೆ ನಮಗ್ ತಿಳಿಲ್ಲ. ಇಲ್ಲಿವರೆಗೂ ಬಂದ್ಬಿಡ್ತೀವಿ, ಇನ್ನೇನ್ ಸಕ್ರೆಪಟ್ಟಣಕ್ಕೆ ಹೋಗಿ ಗುರುನಾಥರ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂತ ಹೋದ್ವಿ. ಅವತ್ ನೋಡಿದ್ರೆ ಅವತ್ತು ಶ್ರಾವಣ ಮಾಸ ಷಷ್ಠಿ. ಅವತ್ತಿನ ದಿವಸ ಅಲ್ಲಿ ಗುರುನಾಥರ ವೇದಿಕೆ ಹತ್ರ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಹೋಗುವಂತ ಸಂದರ್ಭದಲ್ಲಿ ನಾವು 5 ಜನ ಹೋಗಿದೀವಿ. 5 ಜನದಲ್ಲಿ 4 ಜನ ಮುಂದಕ್ಕೆ ಹೋದ್ರು, ಹಿಂದ್ಗಡೆ ನಾನು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಯಾರೋ ಒಬ್ರು ಒಂದು ವ್ಯಕ್ತಿ ಬಂದು ಒಂದ್ ತೆಂಗಿನಕಾಯಿ ಕೊಟ್ಬಿಟ್ಟು, ಇದನ್ನ ತಗೊಂಡಾಗ ನೀನ್ ಮನೇಲಿ ಇಟ್ಕೊಳಪ್ಪ, ನೀನ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ, ನೀನು ಯಾವ ಉದ್ದೇಶವಾಗಿ ಇಲ್ಲಿಗೆ ಇವತ್ತಿನ ದಿವಸ ನೀನು ಗುರುನಾಥರು ಕರೆಸ್ಕೊಂಡಿದ್ರು ಅದು ಸಾಕಾರ ಆಗುತ್ತೆ, ಆದಷ್ಟು ಬೇಗ ಹೋಗು ಅಂತ ಹೇಳಿ ಕಳಿಸ್ಕೊಟ್ರು. ಇವತ್ತಿಗೂ ಆ ತೆಂಗಿನಕಾಯಿನ ನಮ್ಮ ಮನೆಯಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ. ಗುರುನಾಥರ ಆಶೀರ್ವಾದ ಅವೆಲ್ಲ ಹೋಗ್ತಿ.